ರೆಡಿ ಉಪಯುಕ್ತತೆ ಅಂತಕ್ಕಂಥದ್ದು ಕಾಣಿಸ್ಬೇಕಲ್ಲ. ಹಾಗಾದ್ರೆ ಔಷಧಿ ಸಸ್ಯಗಳು ಯಾವ ಮುಖ್ಯ ಔಷಧಿ ಸಸ್ಯಗಳಂತ ಕರಿತೀವಿ? ಯಾರು ಹೇಳ್ತೀರಾ? ಇದಕ್ಕೆ ಏನು ಅನುಕೂಲ? ತುಳಸಿ ಅಲ್ವಾ? ತುಳಸಿ, ಆಮೇಲೆ ಬೇವು, ಕರಿಬೇವು, ಬೇವು, ಆಮೇಲೆ ಸೊಪ್ಪು, ಆಮೇಲೆ ತುಳಸಿ, ಎಕ್ಕೆ, ಮೆಂತೆ, ಆಮೇಲೆ ಮತ್ತೆ ನೋಡಿ ಇನ್ನೊಂದು ಹುಳಿ, ತೆಂಗು, ಬಾಳೆ, ನೋಡಿ ಇಷ್ಟೇ ಅಲ್ಲ, ಇದಕ್ಕೆ ಇನ್ನೊಂದು ಕೆಲವೊಂದು ನಾಟಿ ಔಷಧಿಯಾಗಿ ಏರ್ಪಡ್ತದೆ. ಅಲ್ಲಿ ಹುಲಿಕಡ್ಡಿ ಅಂತ ಇದೆ. ಹುಲಿಕಡ್ಡಿ ಅಂತೇಳಿ ನೋಡಿ, ಇದು ಏನಾಗಿದೆ ಅಂತ ಹೇಳಿದ್ರೆ ಇವು ಎಲ್ಲವೂ ಸಹ ಏನಾಗಿದೆ ಔಷಧಿ ಸಸ್ಯಗಳು ಅಂತ ಹೇಳ್ತೀವಿ. ಈ ಔಷಧಿಗಳ ಒಂದೊಂದೇ ನಾವು ಉಪಯುಕ್ತತೆ ಪಡ್ಕೊಂಬರೋಣ. ಇದು ಯಾಕೆ ನೋಡಿ, ಇದು ಮನುಷ್ಯನಿಗೆ ನಿಸರ್ಗದ ಕಾಣಿಕೆಯಾಗಿದೆ. ಉದಾಹರಣೆಗೆ ನಾವು ತೆಂಗನ್ನ ನಾವು ಯೋಚನೆ ಮಾಡೋದಾದ್ರೆ, ಒಂದು ತೆಂಗು ಎಳನೀರು ಅಲ್ವಾ? ಎಳನೀರು 50 ಗ್ಲೂಕೋಸ್ ಮಟ್ಟಿಗೆ ಸಮವಾಗಿರುತ್ತೆ. 50 ಗ್ಲೂಕೋಸ್ ಮಟ್ಟಿಗೆ ಒಂದು ಎಳನೀರು ಸಮವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದೇ ನೀರನ್ನ ಶುದ್ಧೀಕರಿಸಿ ನಮ್ಮ ಮೈಯೊಳಗೆ ನಮ್ಮ ದೇಹಕ್ಕೆ ಹಾಕ್ತಾರೆ. ಆದ್ರೆ ಎಳನೀರನ್ನ ಶುದ್ಧೀಕರಿಸಕ್ಕೆ ಯಾರು ಮಾಡಕ್ ಬರಲಿಲ್ಲ. ಯಾರು ಮಾಡ್ತಾರ? ಇಲ್ಲ. ಹಾಗಾದ್ರೆ ಎಳನೀರು ಒಂದು ಔಷಧಿ ಸಸ್ಯ ಅಂತ ಕರಿತೀವಿ. ಅದಲ್ಲದೆ ತುಳಸಿಗೆ ಹೋದ್ರೆ ನಾವು ತುಳಸಿ ಸೊಪ್ಪನ್ನ ಪೂಜನೀಯ ಸಸ್ಯ ಅಂತ ಕರಿತೀವಿ. ಪೂಜನೀಯ ಸಸ್ಯ ಅಂತ ಕರಿತೀವಿ, ಮತ್ತೆ ಇದನ್ನ ಔಷಧಿ ಸಸ್ಯ ಅಂತ ಕರಿತೀವಿ ಅಲ್ವಾ? ನೋಡಿ, ಇದರಿಂದ ಸಣ್ಣ ಮಕ್ಕಳಿಗೆ ಮಾತ್ರ ನಾವು ಏನ್ ಮಾಡ್ತೀವಿ? ರಸವನ್ನ ಹಾಲಿನೊಳಗೆ ಸೇವಿಸ್ತಾರೆ. ತನ್ನ ತಾಯಿಯ ಎದೆ ಹಾಲಿನ ಜೊತೆಗೆ ಇದನ್ನ ತುಳಸಿ ಎಲೆ ರಸವನ್ನ ಸೇವನೆ ಮಾಡಿಸಿದ್ರೆ ಇದರಿಂದ ಏನಾಗುತ್ತಾಗ್ತದೆ? ಕೆಮ್ಮು ಮತ್ತು ಜ್ವರ ನಿವಾರಣೆ ಆಗುತ್ತೆ. ಕೇಳಿದ್ರೆ ನೀವು ಹಿಂದಿಕ್ಕಿನ ಜನ ನಾವು ಸಣ್ಣವರಿದ್ದಾಗ ನಾವೇನ್ ಮಾಡಿದ್ರು ಅಂತ ಹೇಳಿದ್ರೆ, ಕೆಲವೊಂದು ಬಾಟ್ಲಿನಲ್ಲಿ ಔಷಧಿ ಕೊಡೋದು. ಈಗ ಮಾತ್ರೆ ಕೊಟ್ಟದ್ರಲ್ಲ, ಮಾತ್ರೆ ಕೊಟ್ಟಾರ ಒಂದೊಂದು 500 ml 600 ml ಮಾತ್ರೆ ಕೊಟ್ಟಾರಲ್ಲ, ಆ 600 ml ಒಂದು ಸಣ್ಣ ಬಾಟಲ್ ಸುಮಾರು 100 ml ಇರ್ತಕ್ಕಂಥದ್ದು ಔಷಧಿಯನ್ನು ನಮಗೆ ಕೊಡಿಸ್ತಿದ್ರು. ಪ್ರತಿ ಹಾಸ್ಪಿಟಲ್ಗೂ 100 ml ಔಷಧಿಯನ್ನು ನಮಗೆ ಕೊಡ್ತಾ ಇದ್ರು. ನಾವು ಅದು ಕುಡಿದು ಮನೆಗೆ ಹೋದ್ರಾಗೆ ನಮ್ಗೆ ಇರ್ತಕ್ಕಂಥ ರೋಗಗಳು ನಿವಾರಣೆ ಆಗ್ತಕ್ಕಂಥ ಶಕ್ತಿ ನಾವು ನೋಡಿದೀವಿ, ನಾವು ತಗೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಈ ತುಳಸಿಯು ಸಹ ಅಷ್ಟೇ ಕೆಲಸವನ್ನ ಮಾಡುತ್ತೆ. ನಾವು ಇವನ್ನ ಮಾತಾಡುವ ನಾವು ಯಾಕೆ ಹೇಳಿದ್ವಿ ಅಂತ ಹೇಳಿದ್ರೆ, ಒಂದು ತುಳಸಿ ಗಿಡವನ್ನ ಮನೆಯ ಮುಂದೆ ಹಾಕಿದರೆ ಅನೇಕ ರೋಗಗಳನ್ನ ಇರ್ತಕ್ಕಂಥ ಶಕ್ತಿ ಯಾರಿಗಿದೆ? ತುಳಸಿಗೆ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ತುಳಸಿಯಲ್ಲಿರ್ತಕ್ಕಂಥ ಗುಣಗಳ ಬೇರೆ. ನಮ್ಮನ್ನ ತಂಪಾಗಿರುತ್ತೆ, ಜ್ವರದಿಂದ ಮುಕ್ತರನ್ನಾಗಿ ಮಾಡುತ್ತೆ, ಕೆಮ್ಮಿನಿಂದ ಮುಕ್ತರನ್ನಾಗಿ ಮಾಡುತ್ತೆ, ಆರೋಗ್ಯದಿಂದ ಆಯುಷ್ ಕೊಡುತ್ತೆ. ಆಯುಷನ್ನ ಹೆಚ್ಚಿಗೆ ಮಾಡತಕ್ಕಂಥ ಶಕ್ತಿ ಯಾರಲ್ಲಿದೆ? ಈ ತುಳಸಿ ಮತ್ತೆ ಯಾವಾಗ
ಸುಮಾರು 10 ವರ್ಷದ ಮಕ್ಕಳಿಗೆ ಮಾತ್ರ ಇದನ್ನ ಕೊಡ್ತಾರೆ. ಇವತ್ತು ಕೊಡ್ತಾರೆ. ನಾವು ಒಂದು ಎಲೆಗಳನ್ನ ಇವತ್ತು ಬೆಳಗ್ಗೆ ಸಂಜೆ ನಾವು ತಿಂತಾ ಇರ್ತೇವೆ. ಎಲೆಗಳನ್ನ ತಿಂತಾ ಇದ್ದಾಗ ಅದರ ಸುವಾಸನೆ ಬರ್ತಾರೆ. ವಾಸನೆ ಬರ್ತಾ ನೋಡಿ ನೋಡಿದ್ರಲ್ಲ, ಆ ವಾಸನೆ ಕೊಡುವಾಗ ಏನೋ ಒಂಥರ ಉಲ್ಲಾಸವಾಗ್ತಕ್ಕಂಥ ಶಕ್ತಿ ಅದರ ಅಡಿಗೆ ಇರ್ತಕ್ಕಂಥ. ಅದೇ ರೀತಿಯಾಗಿ ಈ ಬೇವನ್ನ ನೋಡ್ತೀವಿ ನಾವು. ಬೇವು ನೋಡಿದಿಲ್ಲ? ಈ ಬೇವು ಸಹ ಔಷಧಿ ಸಸ್ಯ ಅಲ್ವಾ? ನೋಡಿ, ಬೀಜದಿಂದ ಏನ್ ಮಾಡ್ತಾರೆ? ಎಣ್ಣೆ ತೆಗಿತಾರೆ ಅಲ್ವಾ? ಬೀಜದಿಂದ ಎಣ್ಣೆ ತೆಗಿತಾರೆ. ಮರದಿಂದ ಏನ್ ಮಾಡ್ತೀವಿ ನಾವು? ಏನ್ ಮಾಡ್ತೀವಿ ನಾವು? ಮರವನ್ನ ಮನೆಗಳಿಗೆ ಉಪಯೋಗಿಸ್ತೀವಿ, ಮುಟ್ಟನ್ನ ಉಪಯೋಗಿಸ್ತೀವಿ. ಅಷ್ಟೇ ಅಲ್ಲ, ಬೇವಿನ ಎಲೆಯಿಂದ ಏನ್ ಮಾಡ್ತೀವಿ? ಅದನ್ನ ಸೇವನೆ ಸಹ ಮಾಡ್ತೀವಿ. ಎಣ್ಣೆ ತೆಗೆದನ್ನ ಎಲ್ಲಿ ಉಪಯೋಗಿಸ್ತೀವಿ? ಬೇವು ಬೆಲ್ಲದ ಉಪಯೋಗಿಸ್ತೀವಿ. ಬಾಲರಾಣಿಯ ಸಂಬಂಧಗಳನ್ನು ಎಕ್ಸ್ಟ್ರಾ ಮಾಡ್ತಾರೆ. ಅದಕ್ಕೆ ವರ್ಷದ ಯುಗ ಆಗಿ ಕಳೆದ್ರು ಅಲ್ವಾ? ಮತ್ತೆ ಮರಳಿ ಮತ್ತೆ ಬರ್ತಾ ಇದೆ, ಹೊಸ ತರವನ್ನ ತರ್ತಾ ಇದೆ ಅನ್ನೋ ಉದ್ದೇಶದಿಂದ ಆ ಬೇವು ಬೆಲ್ಲಕ್ಕೆ ಇದನ್ನ ಅರೇಂಜ್ ಮಾಡ್ತಾರೆ. ಇದನ್ನ ಮರಕ್ಕೆ ಇದನ್ನ ಮುಟ್ಟಾಗಿ ಉಪಯೋಗಿಸ್ತಾರೆ. ಬೇವಿನ ಎಣ್ಣೆಯನ್ನ ತೆಗಿತಾರೆ ಅಲ್ಲ, ಇದನ್ನ ಔಷಧಿಗಾಗಿ ಉಪಯೋಗಿಸ್ತಾರೆ. ಉದಾಹರಣೆಗೆ ದನಗಳ ಮನಸ್ಸು ಇದೆಯಲ್ಲ, ದನಗಳಿದೆಯಲ್ಲಪ್ಪ, ತಾಂತ್ರಿಕವಲ್ಲ, ಆ ಗೊತ್ತಿ ಕೆಲಸ ಓಡಾಡಿ ಏನಾಗ್ತದೆ? ಹುಳ ಆಗ್ತಾವ. ಹುಳ ಬಾಲ್ ಆಗ್ತದೆ. ಆ ಬಾಲ್ಗಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಇದೇ ಬೇವಿನೆಣ್ಣೆಯನ್ನ ತಗೊಂಡೋಗಿ ಏನ್ ಮಾಡ್ತಾರೆ? ಆ ಖರ್ಚಿಗೆ ಹಾಕಿದ್ರೆ ಅಲ್ಲಿರ್ತಕ್ಕಂಥ ಹುಳ ಎಲ್ಲ ಹೊರಗೆ ಬರ್ತದೆ. ನಿಮ್ಗೆ ಯಾರು ಗೊತ್ತಿಲ್ಲ, ಗೊತ್ತಿಲ್ಲ. ಯಾರ ಮನೆಯಲ್ಲಿ ದನಗಳನ್ನ ಹಾಕ್ತಿರೋ ಆ ದನ ಹಾಸ್ಪಿಟಲ್ ಈ ಔಷಧಿಯನ್ನ ಇದನ್ನ ಮಾಡ್ತೀವಿ ನಾವು. ಬೇವಿನ ಕೊಟ್ಟಿರ್ತಾರೆ, ಸಪ್ಲೈ ಮಾಡಿರ್ತಾರೆ. ಎಲ್ಲಿ ಹೋಗಿರ್ತಾರೆ ಅಲ್ವಾ? ನೋಡಿ, ಬೇವು ಅಷ್ಟೇ ಅಲ್ಲ, ಒಂದು ತೂನೆಲೆಯ ಸಸ್ಯನೂ ಹೌದು. ಓದಿಸುತ್ತಾರೆ ನಾವು ಅಲ್ಲ. ಬೇವು ಔಷಧಿ ಸಸ್ಯನೂ ಹೌದು. ಔಷಧಿಗಳನ್ನು ಉಪಯೋಗಿಸ್ತೀವಿ ಮತ್ತು ಮರ ಮುಟ್ಟಿಗೆ ಉಪಯೋಗಿಸ್ತೀವಿ. ಅದನ್ನ ಎಣ್ಣೆಯನ್ನ ತೆಗಿತೀವಿ ಅಲ್ವಾ? ಅದನ್ನ ಔಷಧಿ ಸಸ್ಯಕ್ಕೂ ಉಪಯೋಗಿಸ್ತೀವಿ. ನೋಡಿ, ಹಾಗಾಗಿ ಇದು ಸಹ ಏನಾಗಿದೆ? ಬೇವು ಒಂದು ಔಷಧಿ ಸಸ್ಯವಾಗಿ ಮಾರ್ಪಾಡಾಗುತ್ತೆ. ಹಾಗಾದ್ರೆ ಮನುಕುಲಕ್ಕೆ ಉಪಯೋಗ ಆಗುತ್ತಾ? ಆಗುತ್ತೆ. ಯಾರು ಹೇಳ್ತೀರಾ? ಯಾರು ಮನುಕುಲಕ್ಕೆ ಉಪಯೋಗ ಆಗುತ್ತೆ? ಮನುಷ್ಯನಿಗೆ ಯಾರು ಉಪಯೋಗ ಆಗುತ್ತೆ? ಯಾರು ಹೇಳ್ತೀರಾ? ಹೇಳ್ರಿ, ಮನುಷ್ಯನಿಗೆ ಯಾಕೆ ಉಪಯೋಗ ಆಗುತ್ತಾ? ಬದುಕು ನೋಡಿ, ಅದು ಒಂದು ಸೂಕ್ಷ್ಮ ಯೋಚನೆ ಮಾಡೋದಾದ್ರೆ, ಬೆಳಗಿನ ವೇಳೆಯಲ್ಲಿ ಅದನ್ನ ಬ್ರಷ್ ಆಗಿ ಮಾಡ್ತೀವಿ. ಆ ಬ್ರಷಿಂದ ಇರುವ ಬೇವಿನ ಕಡ್ಡಿನ ಸಣ್ಣ ಕಲ್ಲಲ್ಲಿ ಜಜ್ಬೇಕು ಅಲ್ವಾ? ಅದನ್ನು ಯಾರಪ್ಪ ಅಂತಂದ್ರೆ ಗುಂಜು ಟೈಪ್ ಬಿಡಬೇಕು. ನೋಡಿದ್ರಲ್ಲ, ಬ್ರಷ್ ಸಣ್ಣಗೆ ಇಷ್ಟು ಅಗಲ ಮಾಡಿಬಿಟ್ಟು ಈ ಕಡ್ಡಿಯನ್ನ ಮಾಡ್ಕೊಂಡ್ರೆ ಇದು ವಸಡಿಗೆ ತಗಲಬಾರದು. ತನ್ನ ವಸಡಿಗೆ ತಗಲಿದಾಗ ನಮ್ಮಲ್ಲಿರ್ತಕ್ಕಂಥ ಹೊರಗಡೆ ಹೋಗಬಾರ್ದು. ಆ ರೀತಿಯಾಗಿ ಗುಂಜನ್ನ ಮಾಡಿದ್ದಕ್ಕೆ ನಾವು ತಿಕ್ಕಿದ್ರೆ ಅಲ್ಲದಿಕ್ಕಿದ್ರೆ ನಮ್ಮಲ್ಲಿ ಅಲ್ಲದಿರ್ತಕ್ಕಂತಹ ತನ್ನ ಒಳ್ಳೆ ವಿಷಕಾರಿ ಆಗತಕ್ಕಂತಹ ಕ್ರಿಮಿಗಳು ಸಹ ಇದ್ದಾವೆ. ಉದ್ದೇಶದಿಂದ ನಾವು ಬೇವಿನ ಕಡ್ಡಿಯಲ್ಲಿ ಸಿಗ್ತಿರ್ತಾರೆ. ಇದಕ್ಕೂ ಸಹ ಬೇವಿನವನ್ನ ಯಾವುದೇ ಕೋರಿಗೆ ಕಡ್ಡಿ ಬೆಳೆಸ್ತಾರೆ. ಎಣ್ಣೆಯನ್ನು ಸಹ ನಮ್ಮ ತಿಕ್ತಿರಲ್ಲ, ಅದು ಸಹ ಇದನ್ನ ಮಿಶ್ರಣ ಮಾಡ್ತಾರೆ, ಎಣ್ಣೆ ಪದಾರ್ಥ. ಅದೇ ನೋಡಿರಿ, ಬೇವಿನ ಎಣ್ಣೆಯನ್ನ ಹಾಕಿದಾಗ ಈ ಕೋಲ್ಗೇಟ್ ಅಂತ ಏನ್ ಬಿಡ್ತಾರಲ್ಲ, ಇದಕ್ಕೆ ಏನಂದ್ರೆ ಕೋಲ್ಗೇಟ್ ಪೇಸ್ಟ್. ಆ ಪೇಸ್ಟ್ ಅನ್ನು ಗಾಯ ಬೆಳೆಸಿದ್ರೆ ಗಾಯ ನೀವು ನೀರನ್ನ ತಗೊಳ್ಳೋದಿಲ್ಲ. ನೀರು ತಗೊಳ್ಳಲ್ಲ, ಹೊರಗಡೆ ಹಾಕ್ತಾರೆ. ಅಂತ ಶಕ್ತಿ ಈ ಎಣ್ಣೆಗಳಲ್ಲಿ ಇರುತ್ತೆ ಅಲ್ವಾ? ನೀವು ಸರಿ. ಹಾಗಾದ್ರೆ ಕರಿಬೇವು ಕಣ್ಣುಗಳಿಗೆ ಒಳ್ಳೆಯದು. ನೋಡಿ, ಕರಿಬೇವು ಕಣ್ಣಿನರಿಗೆ ಒಳ್ಳೆಯಲ್ಲ. ಅತಿಸಾರ
ಜಾಸ್ತಿ ಹೇಗಿರ್ತಂದ್ರೆ ಸಾಂಬಾರು ಪದಾರ್ಥಗಳಲ್ಲಿ ಉಪಯೋಗಿಸಿದನ್ನ ನಮಗೆ ಗೊತ್ತಿಲ್ಲ. ನಾವು ಏನು ದಿನನಿತ್ಯದ ವಸ್ತುಗಳನ್ನ ದಿನಬಳಕೆ ಇರ್ತೇ ಇರ್ತೀವಿ ನಾವು. ಆದ್ರೆ ಆ ಹೆಸರು ಗೊತ್ತಿರುತ್ತೆ, ಬಳಕೆ ಗೊತ್ತಿರಲ್ಲ ಅಲ್ವಾ? ಹಾಗಾದ್ರೆ ಈ ಕರಿಬೇವನ್ನ ನಾವೆಂದು ಉಪಯೋಗಿಸಲು ಸಾಂಬಾರು ಪದಾರ್ಥಗಳನ್ನು ಉಪಯೋಗಿಸ್ತೀವಿ. ಇದು ಅತಿಸಾರ ಬೇದಿ ಆದಾಗ ಇದನ್ನ ಕಾಫಿಯನ್ನ ಮಾಡಿ ಕುಡಿದ್ರೆ ಅದು ತನ್ನಷ್ಟಕ್ಕೆ ತಾನೇ ಅದು ಏನಾಗ್ತದೆ, ನಿವಾರಣೆ ಆಗ್ತಕ್ಕಂಥ ಶಕ್ತಿ ಕೊಡುತ್ತೆ. ವಾಂತಿ ಆದಾಗಲೂ ಇದು ಶಕ್ತಿಯನ್ನ ಕೊಡುತ್ತೆ ಅನ್ನೋದನ್ನ ಕರಿಬೇವಿನಲ್ಲಿ ನಾವು ಉಪಯೋಗಿಸ್ತೀವಿ. ಅದೇ ರೀತಿ ಸೊಪ್ಪುಗಳನ್ನು ತಗೊಂಡ್ರೆ, ಸೊಪ್ಪುಗಳನ್ನು ನೋಡಿದ್ರೆ ಅದರಲ್ಲಿ ಮೆಂತ್ಯ ಸೊಪ್ಪು ಅಲ್ವಾ? ಎಲ್ಲಾ ಸೊಪ್ಪುಗಳಲ್ಲೇ ಇರುತ್ತೆ, ಎಲ್ಲಾ ಸೊಪ್ಪುಗಳನ್ನು ನಮ್ಮ ಆರೋಗ್ಯವನ್ನ ಏನಾಗ್ತದೆ, ಉತ್ತಮವಾದ ಆರೋಗ್ಯವನ್ನು ಕೊಡ್ತಕ್ಕಂಥ ಸೊಪ್ಪುಗಳನ್ನು ಕೆಲವು ಮೆಂತ್ಯ ಸೊಪ್ಪಲ್ಲಿರುತ್ತೆ, ಮಲಕ್ಕಲ್ಲಿರುತ್ತೆ, ದಂಡಿ ಸೊಪ್ಪಲ್ಲಿರುತ್ತೆ. ನೋಡಿದ್ರೆ ಮೆಂತ್ಯ ಸೊಪ್ಪಲ್ಲಿರುತ್ತೆ, ದಂಡಿ ಸೊಪ್ಪಲ್ಲಿರುತ್ತೆ. ಹಾಗಾದ್ರೆ ಈ ಮೆಂತ್ಯಗೆ ನಾವು ಏನ್ ಕಾಣಬಹುದು? ಮೆಂತ್ಯ ಏನ್ ಕಾಣಬಹುದು? ಎಣ್ಣೆಯನ್ನು ತೆಗೆದರೆ ಮೆಂತ್ಯಕಾಳಿಂದ ಸಾಂಬಾರು ಪದಾರ್ಥಬಹುದು. ಮೆಂತ್ಯಕಾಳಿಂದ ಬರೀ ಅಷ್ಟೇ ಅಲ್ಲ, ಸೆಂಟಿಗೆ ಉಪಯೋಗಿಸ್ತಾರೆ ಅಲ್ವಾ? ನೋಡಿ, ಮೆಂತ್ಯಕಾಳಿಂದ ಹುರಿದಾಗ ಬರ್ತಕ್ಕಂಥ ಸುವಾಸನೆಯೇ ಬೇರೆ. ನೋಡಿ, ಮೆಂತ್ಯಕಾಳನ್ನು ಬಾಯಿಗೆ ಹಾಕಿಬಿಟ್ಟು ಎಣ್ಣೆ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿದ್ರೆ ಅದು ಟೇಸ್ಟೇ ಬೇರೆ. ಅದಕ್ಕೋಸ್ಕರ ಮೆಂತ್ಯಕಾಳು ಅಷ್ಟೇ ಅಲ್ಲ, ಮೆಂತ್ಯ ಸೊಪ್ಪನ್ನ ಪದೇ ಪದೇ ಬಳಸ್ತಾ ಇದ್ರೆ ಅದು ತಂಪಾಗಿ ನಮ್ಮ ತಲೆಗೆ ತಂಪನ್ನ ಕೊಡ್ತಾವೆ ಅಲ್ವಾ? ಮೆಂತ್ಯಕಾಳಿನ ಅತಿ ಸಕ್ಕರೆ ಕಾಲಿದ್ದವು ಅದರ ಪುಡಿಯನ್ನ ಮಾಡ್ಕೊಂಡು ದಿವಸಕ್ಕೆ 2 ಬಾರಿ ಬೆಳಿಗ್ಗೆ ಮತ್ತು ಸಂಜೆ ವೇಳೆಗೆ ನಾವು ಬಿಸಿಲಿನಲ್ಲಿ ಹಾಕಿ ಸೇವನೆ ಮಾಡ್ತಾ ಇದ್ರೆ ಏನಾಗ್ತಾ ಹೋಗುತ್ತೆ, ಶುಗರ್ ಮಧುಮೇಹ ಕಾಯಿಲೆ ಅಂತ ಕರಿತೀವಿ. ಮಧುಮೇಹ ಈ ಸಕ್ಕರೆ ಕಾಯಿಲೆನ, ಈ ಸಕ್ಕರೆ ಕಾಯಿಲೆಗೆ ನಾವು ಇದನ್ನು ಉಪಯೋಗಿಸ್ತೀವಿ ಕಾಯಿಲೆ ಅಲ್ವಾ? ನೋಡಿ, ಹಾಗೇನೆ ನೋಡಿ, ಹಾಲು ಸಿಗುತ್ತೆ. ಹಾಲಿನ ಒಳಗಡೆ ಆ ಮೆಂತ್ಯಕಾಳದ ಪುಡಿಯನ್ನು ಮಿಶ್ರಣ ಮಾಡಿ ಹಾಕಿದಾಗ ಕುಡಿದಾಗ ಅಲ್ಲೇನಾಗ್ತಾ ಹೋಗುತ್ತೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆರ್ಸಂಗಿಲ್ಲ, ಏನಾಗಿ ಕುಡಿಬೇಕು, ಬಿಸಿ ನೀರೆಲ್ಲ ಹಾಕಿ ಬಿಸಿ ನೀರಿನಲ್ಲಿ ಹಾಕಿ ಕುಡಿಬೇಕು. ಅವಾಗ ಏನಾಗುತ್ತೆ, ನಮ್ಮ ತೂಕ ಕಡಿಮೆ ಮಾಡುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ. ನೋಡಿ, ಅಷ್ಟಕ್ಕೆ ಅಲ್ಲ, ತಲೆಗೆ ನಾವು ತಂಪನ್ನ ಕೊಟ್ಟ ಶಕ್ತಿ ಯಾರಲ್ಲಿದೆ? ಮೆಂತ್ಯಕಾಳಲ್ಲಿ ಅಲ್ವಾ? ಮೆಂತ್ಯಕಾಳಲ್ಲಿ ಇರ್ತದೆ. ನೋಡಿ, ಈ ಮೆಂತ್ಯಕಾಳಿ ಒಂದೇ ಅಲ್ಲ, ಸಕ್ಕರೆ ಕಾಯಿಲೆ ನಿವಾರಣೆ ಮಾಡುತ್ತೆ, ಹೌದಾ? ಮತ್ತೆ ತಲೆಗೆ ತಂಪನ್ನ ಕೊಡುತ್ತೆ. ಮೆಂತ್ಯಕಾಳಿಂದ ಸಾಂಬಾರಿನಲ್ಲಿ ಉಪಯೋಗ ಮಾಡ್ತೀವಿ. ನೋಡಿ, ಮೆಂತ್ಯಕಾಳು ಉಪಯೋಗಿಸ್ತೀವಿ, ಕರಿಬೇವು ಉಪಯೋಗಿಸ್ತೀವಿ, ಮತ್ತೆ ಕೆಲವು ತುಳಸಿಯನ್ನು ಉಪಯೋಗಿಸ್ತೀವಿ, ಸಾಂಬಾರ್ ಪದಾರ್ಥ ಉಪಯೋಗಿಸ್ತೀವಿ ಮತ್ತೆ ಅಲ್ವಾ? ಇವು ಅನೇಕ ಪದಾರ್ಥಗಳಲ್ಲಿ ಕೆಲವೊಂದು ನಾವು ಉಪಯೋಗಿಸ್ತಾ ಹೋಗ್ತೀವಿ. ಹಾಗಾದ್ರೆ ತೆಂಗನ್ನ ತಗೊಂಡ್ರೆ ಮೆಂತ್ಯಕಾಳೊಂದೇ ಅಲ್ಲ, ನೋಡಿ, ಇದು ಬರೀ ಸಾಂಬಾರ್ ಪದಾರ್ಥ ಸಿಕ್ತು, ಅದು ಸಿಕ್ತು. ನಾವು ತಿನ್ನತಕ್ಕಂಥ ಪದಾರ್ಥ, ಉಪಯೋಗಿಸತಕ್ಕಂಥ ಪದಾರ್ಥ ಇಲ್ಲೇನಾಗ್ತದೆ, ತೆಂಗನ್ನ ನಾವು ಮಿಶ್ರಣ ಮಾಡಿಕೊಂಡು ತಗೊಳ್ತೀವಿ. ಡೈರೆಕ್ಟ್ ತಿನ್ನಂಗಿಲ್ಲ, ಇದನ್ನ ಡೈರೆಕ್ಟ್ ತಿನ್ನಬಹುದು. ಅದೇ ಒಂದು ಬೊತ್ತಕಾಯಿ ತಿಂದ್ರೆ, ಬಲಿತ ಕಾಯಿಯನ್ನ ಎಣ್ಣೆಗೆ ಹೋಗಿ ನಾವು ಬೊತ್ತಕಾಯಿ ನೋಡಿ, ತುಂಗ ಇರ್ತಕ್ಕಂಥ ನಮ್ಮ ಕಡೆ ಆ ತುಂಗ ತಿಂದ್ರೆ ಅಲ್ಲೇನಾಗ್ತದೆ, ನಿಮಗೆ ಅತಿಸಾರವಾಗುತ್ತೆ. ಆ ಸಿಕ್ಕಿದೆ ಅಲ್ಲ, ಅದನ್ನ ಯಾವ್ದು ಉಪಯೋಗ ಮಾಡಬೇಕಂತ ಗೊತ್ತಿರ್ಬೇಕಲ್ಲ ನೋಡಿ ಅಲ್ವಾ? ಇದು ಎಳೆನೀರು ವಾಸನೆ. ನಾನು ಹೇಳಿದೆ 50 ಗ್ಲೂಕೋಸ್ ಪಾಟಿಗೆ ಒಂದು ಎಳೆನೀರು ಸಮವಾಗಿರುತ್ತೆ. ತೆಂಗಿನ ಬಿಸಾಕಂತೆಲ್ಲ ನಮಗೆ ನೋಡಿ, ಅದೇ ತೆಂಗಿನ ಗಿಡದಲ್ಲಿ ಒಂದು ಸಣ್ಣ ಗಿಡ ಇದ್ದಾಗ ಇದನ್ನೇನ್ ಮಾಡ್ತೀವಿ, ಒಂದು ಗಾಯ ಆಗುತ್ತೆ, ಇಲ್ಲಿ ರಟ್ಟೆ ಇರುತ್ತೆ, ಈ ರಟ್ಟೆ ಒಳಗೆ ಒಂದು ಅರ್ಗಂಧ ಬರುತ್ತೆ, ವೈಟು ಗೊತ್ತಾ, ಬಿಳಿ ಕಲರ್ ಅರ್ಗಂಧ ಬರುತ್ತೆ. ನೀವು ಅದೇ ಒಂದು ಮಟ್ಟೆಲ್ಲ ಕಡ್ಕೊಂಡ್ಬಿಡ್ತೀರಾ, ಕಡ್ಕೊಂಡ ಈ ಅರ್ಗಂಧ ಸಣ್ಣ ಪುಡಿಯನ್ನ ಮಾಡಿಬಿಟ್ಟು ಅದು ಗಾಯ ಹಾಕಿದ್ರೆ
ಗಾಯ ಮಾಯವನ್ನು ಬಿಡಲ್ಲ, ಚರ್ಮ ಕಿತ್ಕೊಂಡು ಬರೀ ಅದೇ ಉಗುರು. ಅದಕ್ಕೆ ಏನ್ ಮಾಡ್ತೀವಿ ನಾವು ಇದನ್ನ ಔಷಧಿಯಾಗಿ ಉಪಯೋಗಿಸ್ತೀವಿ. ಔಷಧಿಯಾಗಿ ಉಪಯೋಗಿಸ್ತೀವಿ. ನೋಡಿ, ಔಷಧಿಗೂ ಉಪಯೋಗಿಸ್ತೀವಿ, ಇದನ್ನ ಸಾಂಬಾರ್ ಪದಾರ್ಥಗಳಿಗೂ ಉಪಯೋಗಿಸ್ತೀವಿ ಅಲ್ವಾ? ಅಷ್ಟೇ ಅಲ್ಲ, ಮತ್ತೆ ಎಣ್ಣೆಯನ್ನ ತೆಗಿತೀವಿ. ಕೊಬ್ಬರಿ ಅಲ್ವಾ? ಕೊಬ್ಬರಿ ತೆಗಿತಿದ್ದಾನೆ ನೋಡಿ. ಅಷ್ಟೇ ಅಲ್ಲ, ಇದನ್ನೆಲ್ಲ ತೊಳೆಯಕ್ಕೆ ಉಪಯೋಗಿಸ್ತೀವಿ ಎಣ್ಣೆಯನ್ನು. ಪಾಲಿಶ್ ಮಾಡ್ತಾರೆ, ಪಾಲಿಶಿಗೂ ಸಹ ಇದನ್ನು ಉಪಯೋಗಿಸ್ತೀವಿ, ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸ್ತೀವಿ. ಅಷ್ಟೇ ಅಲ್ಲ, ಉದಾಹರಣೆಗೆ ಇನ್ನೊಂದು, ನಾವು ಮನುಷ್ಯನಿಗೆ ಅಂಗವಿಕಲತೆ ಆದಾಗ ಕೈ ಎಡತಕ್ಕಂಥ ಶಕ್ತಿ ಸುಮಾರು 20 ವರ್ಷದ ಮೇಲೆ ಅವನಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗತ್ತೆ. ಆದ್ರೆ ಅಟ್ಯಾಕ್ ಆದಾಗ ಸುಮಾರು 10 ಲೀಟರ್ ಎಣ್ಣೆಯನ್ನ ಕುಡಿಸ್ತಾರೆ. 10 ಲೀಟರ್ ಎಣ್ಣೆಯನ್ನ ಕುಡಿಸಿದ್ರೆ ಆ ಮೈಯೊಳಗಿರ್ತಕ್ಕಂಥ ಏನ್ ಕಲ್ಮಶ ಇರುತ್ತಲ್ಲ, ಅದು ಹೊರಗಾಕತಕ್ಕಂಥ ಶಕ್ತಿ ಯಾರಿಗಿದೆ? ತೆಂಗಿಗೆ ಅಲ್ವಾ? ಅದಕ್ಕೋಸ್ಕರ ಇದರಲ್ಲಿ ಎಂತ ಕರಿತೀವಿ? ಇನ್ನೊಂದು ಅರ್ಥದಲ್ಲಿ ಎಂತ ಕರಿತೀವಿ? ಇದನ್ನ ಎಂತ ಕರಿತೀವಿ? ಕಲ್ಪವೃಕ್ಷ ಅಂತ ಕರಿತೀವಿ. ಎಂತ ಕರಿತೀವಿ? ಕಲ್ಪವೃಕ್ಷ ಅಂತ ಕರಿತೀವಿ. ನೋಡಿ, ಅನೇಕ ಯಾವುದೇ ಪದಾರ್ಥಗಳನ್ನ ಬಿಸಾಕ ಆಗಿಲ್ಲ, ಅನೇಕ ಪದಾರ್ಥಗಳನ್ನ ಉಪಯೋಗ ಮಾಡ್ತೀವಿ. ಮನೆ ಕಟ್ಟಕ್ಕೆ ಬರುತ್ತೆ, ಮೇಲ್ಛಾವಣಿ ಬರುತ್ತೆ, ಎಣ್ಣೆ ಉಪಯೋಗಿಸ್ತೀವಿ, ಔಷಧಿ ಉಪಯೋಗಿಸ್ತೀವಿ ಅಲ್ವಾ? ಮರ ಮುಟ್ಟುಗಳಿಗೆ ಉಪಯೋಗಿಸ್ತೀವಿ. ಸ್ಟಾಪ್ ಮಾಡಿ ಕೇಳ್ಬೋದಾ? ಮುಂದುವರಿಸಬಹುದು. ಕಲ್ಪವೃಕ್ಷ ಅಂತ ಕರೀತೀವಿ ಗೊತ್ತಿರಲಿಲ್ಲ ಅಲ್ವಾ? ನೋಡಿ, ಯಾವುದೇ ಮರಗಳಿಗೆ ಇಂಥ ಎತ್ತರ ಇಲ್ಲ. ಇದೆಯಾ? ಇದೇನಾ? ಏನ ಕಾರ್ತಿಕ? ಕಲ್ಪವೃಕ್ಷ ಯಾರು ಕರೀತೀವ? ಯಾರು ಕರೀತೀವ? ತೆಂಗಿನ ಮರಕ್ಕೆ ಕರೀತೀವಿ. ಹಂಗಾದ್ರೆ ತೆಂಗಿನ ಮರಕ್ಕೆ ಏನು ತೆಂಗಿನ ಮರ ಏನ್ ಉಪಯೋಗ ಕಾಣ್ತಾರ? ನೀವು ಹೇಳ್ಬೇಡ, ನೀವು ಕೊಟ್ಟಿದೆ, ನಿಮ್ಗೆಲ್ಲ ಬಂದ ಗೊಬ್ಬರ ಹೇಳು. ಕಾಯಿ ಗಂಜಿ ಅಂತ ಬದಲು ಮೇಲ್ಛಾವಣಿ ಅಂತ ಗರೆ ಪಡಿತೀವಿ ಅಲ್ವಾ? ಕಟ್ಟಿಯನ್ನ ಪಡಿತೀವಿ, ಕಟ್ಟಿ ಕಸ್ಬರಿಗೆಯನ್ನ ಉಪಯೋಗಿಸ್ತೀವಿ. ಮರ ಅದರಿಂದ ಚಾಪೆ ಏನಿದ್ದೀವಿ ಅಲ್ವಾ? ಅಷ್ಟೇ ಇಲ್ಲ, ಅನೇಕ ಬಾದರಾಣಿಯ ಸಂಬಂಧಗಳನ್ನ ಹೆಚ್ಚಿಗೆ ಮಾಡುತ್ತೆ ಅಲ್ವಾ? ನೋಡಿ, ಸಂಬಂಧಗಳನ್ನ ಇದರಲ್ಲಿ ಒಂದಕ್ಕೊಂದು ಸಂಬಂಧವನ್ನ ಲಿಂಕ್ ಆಗುತ್ತೆ. ಮಡಿತೀವಿ ಇದನ್ನ ಆರೋಗ್ಯ ಮತ್ತು ಆಯುಷ್ ಮತ್ತು ಆರೋಗ್ಯವನ್ನು ಹೆಚ್ಚಿಸುತ್ತೆ. ಆಯಸ್ ಅಂದ್ರೆ ಶಕ್ತಿ ಕೊಡ್ತಕ್ಕಂಥ ಪದಾರ್ಥ ಏನಿದ್ರು ಸಹ ಅನೇಕ ಪದಾರ್ಥಗಳನ್ನ ಸಿಹಿ ತಿಂಡಿಗಳನ್ನು ಉಪಯೋಗಿಸ್ತಿಲ್ಲ. ತರತರದ ತಿಂಡಿಗಳನ್ನ ಮಾಡ್ತಾರೆ, ಕೊಬ್ಬರಿ ಉಪಯೋಗಿಸ್ತಾರೆ ಅಲ್ವಾ? ಅದಕ್ಕೆ ಇದನ್ನ ಎಂತ ಕರಿತೀವಿ? ಕಲ್ಪವೃಕ್ಷ ಅಂತ ಕರಿತೀವಿ. ಇದು ಹಂಗಾದ್ರೆ ಔಷಧಿ ಸಸ್ಯ ಹೌದು ತಾನೆ? ಹೌದಾನೆ? ನಮ್ಮಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಅನೇಕ ವಸ್ತುಗಳನ್ನ ಹೊರಗಾಕ್ತಕ್ಕಂಥ ಶಕ್ತಿಯನ್ನ ಯಾರಿಗಿದೆ? ತೆಂಗಿಗಿದೆ ಅಂತ ಅಲ್ವಾ? ನೋಡಿ, ಬೇರೆ ಯಾವ್ದಾಗಿರ್ಬೋದು, ಆದ್ರೆ ಇದಾದ ನಂತರ ಬಾಳೆ ಇದೆಯಲ್ಲ, ಅದು ಗಾದೆ ಮಾತಾಡ್ತಾರೆ, ತೆಂಗನ್ನ ತೇರಾಕು ಬಾಳೆಯನ್ನ ಬಗದಾಕು ಅಂತ ಹೇಳ್ತಾರೆ. ತೆಂಗನ್ನ ತೇರಾಕಿ ಹೋದ್ರೆ ಬೇಗ ಜಾಸ್ತಿ ಬೇಗ ಬರ್ತದೆ, ಬಾಳೆಗೆ ಎಷ್ಟು ಆಳ ಹಾಕ್ತವೋ ಅಷ್ಟು ಬೋಗವಾಗಿ ಬರ್ತದೆ, ಬೀಳಲ್ಲ ಬಾಳೆ.
ಯಾಕೆ ಅಂತ ಹೇಳಿದ್ರೆ ಬಾಳೆಹಣ್ಣು ಒಂದು ರೋಗ ನಿರೋಧಕ ಶಕ್ತಿ ತಡೆಗಟ್ಟಂತ ಶಕ್ತಿ ಇದೆ. ಬಾಳೆಗೆ ಏನಾಗಿದೆ? ರೋಗ ನಿರೋಧಕ ಶಕ್ತಿ ತಡೆಗಟ್ಟಂತ ಶಕ್ತಿ ಇದೆ. ಹಾಗಾದ್ರೆ ಎಷ್ಟು ಜಾತಿಯ ತಳಿಗಳಿವೆ ಇದರಲ್ಲಿ? 50ಕ್ಕೂ ಹೆಚ್ಚು ತಳಿಗಳಿವೆ. ಎಷ್ಟಿವೆ? 50ಕ್ಕೂ ಹೆಚ್ಚು ತಳಿಗಳಿವೆ. ನೋಡಿ, ಬಾಳೆಯಿಂದ 50 ತಳಿಗಳನ್ನ ಕಾಣ್ತೀವಿ ನಾವು. ನನಗೆ ಗೊತ್ತಿದೆ ನೋಡಿ. ಈಗ ನೀವೇನು ಬಾಳೆಹಣ್ಣು ಉಪಯೋಗ ಮಾಡ್ತಿದ್ದೀರಲ್ಲ, ಅವೆಲ್ಲ ಬಾಳೆಯಿಂದ ಅನೇಕ ವಸ್ತುಗಳನ್ನು ತಿಂಡಿ ತಿನಿಸುಗಳನ್ನು ತಯಾರು ಮಾಡ್ತಾರೆ. ನೀವು ಹೋಗಿ ಚಿಪ್ಸ್ ತಗೊಂತೀರ, ಬಾಳೆಕಾಯಿ ಚಿಪ್ಸ್ ತಗೊಂತೀರ, ಆಲೂಗಡ್ಡೆ ತರಕಾರಿ ಚಿಪ್ಸ್ ತಗೊಂತೀರ, ಬೆಂಡೆಕಾಯಿ ಚಿಪ್ಸ್ ತಗೊಂತೀರ ಅಲ್ವಾ? ಮತ್ತೆ ಮೆಣಸಿನಕಾಯಿ ಚಿಪ್ಸ್ ಬಂದಿದೆ. ಹಾಗಾಗಿ ಎಲ್ಲಾ ತರಕಾರಿಗಳನ್ನು ತಯಾರು ಮಾಡ್ತಕ್ಕಂಥ ವಸ್ತುಗಳನ್ನ ಇಲ್ಲಿ ತಯಾರು ಮಾಡಿದ್ದೇವೆ. ಅದರಲ್ಲಿ ಬಾಳೆಹಣ್ಣು ಸಹ ಒಂದು. ಬಾಳೆಹಣ್ಣ ಬೆಳವಣಿಗೆ ಹಂತದಲ್ಲಿ ಉಪಯೋಗಿಸ್ತೀವಿ ನಾವು. ತಿಂತಕ್ಕಂಥ ಆಹಾರವನ್ನ ಸಮಗ್ರವಾಗಿ ಜೀರ್ಣ ಮತ್ತು ಪ್ರಚೋದನಕಾರಿಯನ್ನು ಹೆಚ್ಚಿಗೆ ಮಾಡುತ್ತೆ. ಜೀರ್ಣ ತಿಂತಕ್ಕಂಥವನ್ನ ಜೀರ್ಣ ಮಾಡುತ್ತೆ. ಹಾಗೆಯೇ ಬೆಳವಣಿಗೆ ಹಂತದಲ್ಲಿ ನಮಗೆ ಪ್ರಚೋದನಕಾರಿಯಾಗಿ ಮಾಡುತ್ತೆ. ಹೆಚ್ಚಿಗೆ ನಮಗೆ ಇದಕ್ಕೆ ತಡೆಗಿರ್ತಕ್ಕಂಥ ಶಕ್ತಿಯನ್ನ ಯಾರು ಕೊಡಿದ್ರೆ ಬಾಳೆ. ಹಾಗಾದ್ರೆ ಬಾಳೆಗೆ ಯಾವ ತರ ತಿನ್ಬೇಕಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಪುಟ್ಟ ಬಾಳೆ ಅಂತ ಬರುತ್ತೆ. ಈ ಪುಟ್ಟ ಬಾಳೆಯಲ್ಲಿ ಸಣ್ಣ ಮಕ್ಕಳಿಗೆ ತಿನ್ನಿರುತ್ತೆ. ನಾವು ಸಣ್ಣ ಮಕ್ಕಳಲ್ಲಿ ಈ ಬಾಳೆಯನ್ನ ಎತ್ತಿ ತಿನ್ನಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ, ಆ ಬಾಳೆಯನ್ನ ಮಕ್ಕಳಿಗೆ ಆ ಇರ್ತಕ್ಕಂಥ ವಿಟಮಿನ್ಸ್ ಅದರಲ್ಲಿ ಇರುತ್ತೆ. ಅರ್ಥ ಮಾಡ್ಕೊಂಡ್ರ? ಈ ಬಾಳೆಯಲ್ಲಿ ಏನಾಗಿದೆ? ವಿಟಮಿನ್ಸ್ ಎಲ್ಲಾ ಶಕ್ತಿಯ ಪೋಷಕಾಂಶಗಳು ಸಿಗ್ತವೆ. ಹಣ್ಣು ತಿಂದಾಗ ಆದ ನಂತರ ಆ ಬಾಳೆಹಣ್ಣು ತಿಂತಕ್ಕಂಥ ರುಚಿನ್ ಇದೆ. ಆದ್ರೆ ಯಾವ ನಾನು ಕೇಳ್ತೀನಿ. ಆಮೇಲೆ ನಾನು ಇಲ್ಲಿ ಬಂದಾಗ ವಿಷಯಕ್ಕೆ ಬಂದಾಗ 50 ಕೆಜಿ ತಳಿಗಳು ಬರ್ತೀನಿ ನಾನು ಅಲ್ವಾ? ಆದ್ರೆ ನಮ್ಮ ಭೂಮಿಗೆ ಯಾವ ಹೊಂದಾಣಿಕೆ ಮಟ್ಟ ಬೀಳ್ತಾವ ಅಷ್ಟು ಮಾತ್ರ ಬೆಳಿಬೇಕಷ್ಟೇ. ಎಲ್ಲವೂ ಬೆಳೆಯಲಿಲ್ಲ. ಅದಕ್ಕೋಸ್ಕರ ಬಾಳೆ ಒಂದು ಔಷಧೀಯ ಗುಣವನ್ನು ಹೊಂದಿದೆ. ಪ್ರಚೋದನಕಾರಿ ಮಾಡುತ್ತೆ, ಬುದ್ಧಿ ಹೆಚ್ಚಿಗೆ ಮಾಡುತ್ತೆ, ಬೆಳವಣಿಗೆ ಮಾಡುತ್ತೆ, ನಮಗೆ ಬೇಕಾದಂತ ಪೋಷಕಾಂಶಗಳು ಸಹ ಒದಗಿಸುತ್ತೆ. ಯಾವುದು? ಬಾಳೆ. ಹಾಗಾದ್ರೆ ಅಷ್ಟೇ ಅಲ್ಲ, ಅನೇಕ ಸಭೆ ಸಮಾರಂಭಗಳಿಗೆ ಈ ಬಾಳೆಯನ್ನು ಉಪಯೋಗಿಸ್ತೀವಿ ಅಲ್ವಾ? ಶುಭ ಸಮಾರಂಭ ಅಂತ ಕರೀತಾರೆ. ಶುಭ ಸಮಾರಂಭ ಅಂದ್ರೆ ಏನು? ಒಳ್ಳೆಯ ಕಾರ್ಯಕ್ರಮಗಳಿಗೆ ಬಾಳೆಯ ಕಂದುಗಳನ್ನ ಕಟ್ತೀವಿ ಅಲ್ವಾ? ಬಾಳೆಯಲ್ಲಿ ಊಟ ಮಾಡ್ತೀವಿ ಅಲ್ವಾ? ಅವಕ್ಕೋಸ್ಕರ ಕೆಲವೊಂದಲ್ಲಿ ಯಾವುದೇ ಅದರಲ್ಲಿ ಇದ್ರೂ ಸಹ ಅದನ್ನ ಹೊರತಕ್ಕಂಥ ಶಕ್ತಿ ಯಾವ್ದಿರುತ್ತೆ? ಬಾಳೆ ಇರುತ್ತೆ. ನಮಗೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಗೆ ಮಾಡುತ್ತೆ. ಹಾಗಾದ್ರೆ ಸರ್ ಇಲ್ಲಂತ ಕೇಳ್ತೀರಾ? ಹಾಗೆ ಆದ್ರೆ ದಾಳಿಂಬೆ ಕೇಳಿದ್ರೆ ಅಲ್ವೇ? ಈ ದಾಳಿಂಬೆ ಇದೆಯಲ್ಲ ನೋಡಿ, ಹಿಂಗೆಲ್ಲ ಮೊದಲು ಕರ್ನಾಟಕದಲ್ಲಿ ಹೆಚ್ಚಾಗಿ ಮಥುರಾ ತಾಲೂಕು ಜಾಸ್ತಿ ಬೆಳೀತಾ ಬಂದು. ಯಾಕೆ ಅಂತ ಹೇಳಿದ್ರೆ ದಾಳಿಂಬೆಯನ್ನ ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ರಕ್ತ ಬಿಳಿಯ ರಕ್ತ ಕಣ್ಣಿನಲ್ಲಿ ಕಡಿಮೆ ಆದಾಗ ಈ ದಾಳಿಂಬೆ ಹಣ್ಣನ್ನ ಮತ್ತು ಕಿವಿ ಹಣ್ಣನ್ನ ತಿಂತಾರೆ. ಕಿವಿ ಹಣ್ಣು ನೋಡಿದ್ರೆ ಉದ್ಯ ಮಾರ್ಕೆಟಲ್ಲಿ ಸಪೋರ್ಟ್ ಅಂತ ಇರುತ್ತೆ. ಆ ದಾಳಿಂಬೆ ಮತ್ತು ಹಣ್ಣನ್ನ ತಿಂತ ಹೋದ್ರೆ ರೋಗ ನಿರೋಧಕ ಶಕ್ತಿ ತಡೆಗಟ್ಟಿ ಹೆಚ್ಚಿಗೆ ಬಿಳಿಯ ರಕ್ತ ಕಣ್ಣಿಗಳನ್ನ ಪ್ರಚೋದನಕಾರಿ ಮಾಡಿ ನಮಗೆ ಕೊಡ್ತಾ ಹೋಗುತ್ತೆ.
ಸುಮಾರು 21 ಕಡೆಗೆ ಆ ಗಡ್ಡಿ ಚಿರೋಡಿ ಇತ್ತು. ಅಲ್ಲಿ ಸಸಿಯನ್ನು ಮಾಡಿಬಿಟ್ಟು ಸುಮಾರು 70 ರೂಪಾಯಿ ಒಂದು ಸಸ್ಯ, 70 ರೂಪಾಯಿ ಒಂದು ಗಿಡವನ್ನ ಮಾರಾಟ ಮಾಡ್ತಾರೆ. ನೋಡಿ ಇವೆಲ್ಲವೂ ಸಹ ಏನಾಗಿದ್ದಾವೆ, ಔಷಧಿ ಸಸ್ಯಗಳು. ನೋಡಿ ಹಾಗಾದ್ರೆ ಸಸ್ಯಗಳು ಮಾನವ ಮನುಕುಲಕ್ಕೆ ನಿಸರ್ಗದಿಂದ ಅಪೂರ್ವ ಕಾಣಿಕೆಯಾಗಿದೆ. ಮನುಕುಲಕ್ಕೆ ಏನಾಗಿದೆ, ನಿಸರ್ಗ ಕೊಡುಗೆಯಾಗಿದೆ, ಕಾಣಿಕೆಯಾಗಿದೆ. ಅದು ಕೊಟ್ಟದ್ದು ಇವೆಲ್ಲ ಸಸ್ಯಗಳು ನನಗೆ ಏನ್ ಬೇಕು, ಸಮಗ್ರ ಜೀವ ಜಗತ್ತು, ಸಮಗ್ರ ಜೀವ ಜಗತ್ತು. ನೋಡಿ ಜೀವ ಕೊಡ್ತಕ್ಕಂಥ ಸಸ್ಯಗಳು ಅಂತ ಕರೀತಾರೆ, ಜೀವ ಕೊಡ್ತಕ್ಕಂಥ ಸಸ್ಯಗಳು ಅಂತ ಕರೀತಾರೆ. ಇವೆಲ್ಲ ಯಾವ, ದಾಳಿಂಬೆ ಅಲ್ವಾ, ತುಳಸಿ, ಬೇವು, ಕರಿಬೇವು, ಸೊಪ್ಪು, ಎಕ್ಕೆ. ನೋಡಿ ಎಕ್ಕೆ ಗಿಡ ಅಂತ ನೋಡ್ತಲ್ವಾ, ಹಾಗಾದ್ರೆ ಎಕ್ಕೆ ಗಿಡ ಎಲ್ಲಾ ತರದ ಎಕ್ಕೆ ಗಿಡ ನೋಡ್ತೀವಿ ನಾವು ಅಲ್ವಾ. ಎಕ್ಕೆ ಗಿಡಕ್ಕೆ ಹೋದಾಗ ಅವು ನಮಗೆ ಯಾವಾಗ ಅದನ್ನ ಎಕ್ಕೆ ಗಿಡವನ್ನು ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ಬೇಕಾದಾಗ ಮಾತ್ರ ಅಷ್ಟೇ ಉಪಯೋಗಿಸುವ ಗೊತ್ತಿಲ್ಲ. ಯಾಕೆಂದ್ರೆ ಎಲ್ಲೋ ಬಂಧುಗಳು ಹುಟ್ಟುತ್ತೆ, ನಾವು ಯಾರು ತಂದಾಕಲಿಲ್ಲ ಅದನ್ನ. ಬಿಳಿ ಎಕ್ಕೆ ಗಿಡ ಮತ್ತೆ ಕೆಂಪು ಎಕ್ಕೆ ಗಿಡ ಅಂತ ನಾವು ಉಪಯೋಗಿಸ್ತೀವಿ, ಬಿಳಿ ಎಕ್ಕೆ ಗಿಡ ಅಲ್ವಾ. ಹಾಗಾದ್ರೆ ಬಿಳಿ ಎಕ್ಕೆ ಗಿಡವನ್ನ ನಾವೇನಂತ ಕರಿತೀವಿ, ಔಷಧಿ ಸಸ್ಯ ಅಂತ ಕರಿತೀವಿ, ಔಷಧಿಯ ಸಸ್ಯ. ಹಾಗಾದ್ರೆ ಸಣ್ಣ ಒಂದು ಗಾಯ ಮುಳ್ಳು ಚುಚ್ಚಿದ್ರೆ, ಸಣ್ಣದ ಮುಳ್ಳು ಚುಚ್ಚಿದ್ರೆ ನಮ್ಗೆ ತಕ್ಕಂತಕ್ಕಂಥ ಶಕ್ತಿ ನಮಗೆ ಕಡಿಮೆ. ಹಾಗಾದ್ರೆ ನಮ್ಗೆ ಕಾರಣ ಮುಟ್ಕೊಂಡ್ಬಿಡುತ್ತೆ. ಆ ಮುಟ್ಕೊಂಡಾಗ ಅದಕ್ಕೆ ಆ ಶಕ್ತಿ ತಕ್ಕಂತಕ್ಕಂಥ ಶಕ್ತಿ ನಮ್ಗೆ ಇರಲ್ಲ. ಆ ನಂತರ ಏನ್ ಮಾಡ್ತೈತೆ ಅಂದ್ರೆ ಆ ಎಕ್ಕೆಯ ಹಾಲನ್ನು ಹಾಕಿದ್ರೆ, ಅದರ ಹೊರಗೆ ಆ ಚರ್ಮದಿಂದ ಹೊರಗೆ ತೋರ್ತಕ್ಕಂಥ ಶಕ್ತಿ ಯಾವ್ದಿರುತ್ತೆ, ಎಕ್ಕೆ ಹಾಲಿಗೆ. ಅಷ್ಟೇ ಅಲ್ಲ, ನಿಮ್ಮ ತಲೆಯಲ್ಲಿ ಸಣ್ಣ ಗಂಟಾಗ್ತದೆ, ಗಾಯ ಆಗ್ತದೆ, ಗಂಟಾಗ್ತದೆ. ಆ ಎಕ್ಕೆ ಹಾಲು ಮತ್ತು ಉದ್ದದ ಮಣ್ಣನ್ನ ಮಿಕ್ಸ್ ಮಾಡೋದು ಹಾಕಿದ್ರೆ ಆ ತಲೆಯಲ್ಲಿ ಆಗ್ತಕ್ಕಂಥ ಗಂಟುಗಳಿದೆಯಲ್ಲ ಅದು ನಿವಾರಣೆ ಆಗ್ತದೆ. ಗಾಯಕ್ಕೆ ಗಂಟುಗಳು ಆಗ್ತದೆ ಅಂತ ಹೇಳ್ತಾರೆ. ಅದೆಲ್ಲ ಹಾಗೆ ಇಕ್ಕಂತ ಹೋಗ್ತಾರೆ. ಎಕ್ಕೆ ಹಾಲು ಮತ್ತೆ ಉದ್ದದ ಮಣ್ಣನ್ನ ಹಾಕಿದ್ರೆ ಅದು ಏನಾಗ್ತದೆ, ಆ ಗಂಟುಗಳೆಲ್ಲ ಕಾಣ್ತಕ್ಕಂಥ ಶಕ್ತಿ ಯಾರು ಕೊಟ್ಟಿದೆ, ಎಕ್ಕೆ. ಆದ್ರೆ ಎಕ್ಕೆಯೂ ಸಹ ಒಂದು ಕುಡಿಮೆಯ ಸಸ್ಯ. ಎಕ್ಕೆಯ ಎಲೆಯೂ ಸಹ ಒಂದು ಪೂಜೆಯ ಸಸ್ಯ ಅಂತ ಕರೀತೀವಿ. ಎಲೆಗಳಲ್ಲ, ಆ ಗಿಡವೂ ಸಹ ಅಲ್ವಾ. ನೋಡಿ ಅರಳಿ ಮರ